ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಂಪೂರ್ಣ ರಾಮಾಯಣ ಭಾಗ 101. ಸೀತೆ ಮರಳಿ ಕಾಡಿಗೆ. ಸೀತೆ ಗರ್ಭವತಿಯಾಗಿರುತ್ತಾಳೆ. ಗರ್ಭವತಿಯಾಗಿರುವ ಸೀತೆ ರಾಮನಲ್ಲಿ ನನಗೊಂದು ಆಸೆ ಇದೆ ಎಂದು ಹೇಳುತ್ತಾಳೆ. ಆಗ ರಾಮನು, ಏನು ನಿನ್ನ ಆಸೆ ತಿಳಿಸು, ನಾನು ಅದನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಸೀತೆಯು, ನಾನು ಗಂಗಾ ತೀರದಲ್ಲಿ ಇರುವ ಕಾಡಿಗೆ ಹೋಗಿ ಗಂಗೆಗೆ ಬಾಗಿನ ಕೊಟ್ಟು ಗಂಗಾತೀರದ ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ಫಲಮೂಲಗಳನ್ನು ತಿಂದು ಬದುಕುವ ಋಷಿ ಪತ್ನಿಯರ ನೋಡುವ ಸೇವೆ ಮಾಡುವ ಆಸೆಯಾಗಿದೆ. ದಯವಿಟ್ಟು ನನ್ನನ್ನು ಕಳುಹಿಸಿಕೊಡಿ ಎಂದು ಕೇಳುತ್ತಾಳೆ. ಆಗ ರಾಮನು ಸರಿ ಎಂದು ತಿಳಿಸುತ್ತಾನೆ. ರಾಮನು ಆಗಾಗ ರಾಜ್ಯದ ಭದ್ರತೆ, ಪ್ರಜೆಗಳ ಹಿತಾಸಕ್ತಿಯ ಉದ್ದೇಶದಿಂದ ಗುಪ್ತಚರ ಇಲಾಖೆಯ ಸಭೆ ನಡೆಸುತ್ತಿದ್ದ. ಹೀಗಿರುವಾಗ ಒಂದು ದಿನ ಭದ್ರಾ ಎನ್ನುವ ದೂತನು ರಾಮನನ್ನು ಕಂಡು ಕೈ ಮುಗಿದು, ಸ್ವಾಮಿ, ನಾನು ಗೂಢಚರನಾಗಿ ರಾಜ್ಯದಲ್ಲಿ ಸುತ್ತಾಡುತ್ತಿದ್ದ ವೇಳೆ ನಾನು ಕೇಳಬಾರದ ಒಂದು ವಿಷಯ ಕೇಳಿದೆ. ಆದರೂ ಅದನ್ನು ಇಲ್ಲಿ ಹೇಳಲೇಬೇಕು, ಹಾಗಾಗಿ ಕ್ಷಮಿಸಿ, ನಾನು ನಿಮಗೆ ವಿಷಯ ತಿಳಿಸುತ್ತೇನೆ ಎಂದು ವಿಷಯ ಆರಂಭಿಸುತ್ತಾನೆ. ಈ ಘಟನೆ ಯಾವಾಗ ನಡೆಯಿತು ಎಂದರೆ, ರಾಮ ಸುಮಾರು 11,000 ವರ್ಷ ರಾಜ್ಯಭಾರ ನಡೆಸಿದ ನಂತರ ನಡೆದ ಘಟನೆ. ನಾನು ಹೀಗೆ ರಾಜ್ಯದಲ್ಲಿ ನಡೆದಾಡುತ್ತಿದ್ದ ಸಂದರ್ಭದಲ್ಲಿ ಕೆಲವು ಜನ ಮಾತನಾಡಿಕೊಳ್ಳುತ್ತಿದ್ದರು. ರಾಮ ಒಬ್ಬ ಹೆಣ್ಣು, ಕಾಮುಕ ಆಚಾರ ವಿಚಾರ ಧರ್ಮಗಳನ್ನು ಬದಿಗೊತ್ತಿ ವ್ಯವಹರಿಸುತ್ತಿದ್ದಾನೆ. ಅಲ್ಲ, ರಾವಣ ಸೀತೆಯನ್ನು ಅವಳ ಕೈಹಿಡಿದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೋಗಿದ್ದಾನೆ. ಅಲ್ಲಿಗೆ ಸೀತೆ ನಡತೆ ಕೆಟ್ಟವಳಾದಳು. ಅಲ್ಲದೆ ಪರಪುರುಷನ ಮನೆಯಲ್ಲಿ, ಅದರಲ್ಲೂ ರಾವಣನಂತಹ ದುಷ್ಟ ರಾಕ್ಷಸನ ಮನೆಯಲ್ಲಿ 11 ತಿಂಗಳು ಇದ್ದಾಳೆ ಎಂದರೆ, ಅವಳ ಶೀಲವನ್ನು ಅನುಮಾನಿಸದೆ ಸೀತೆಯನ್ನು ಮರಳಿ ಪಡೆದಿದ್ದಾನೆ ಎಂದರೆ, ಇವನು ಎಂತಹ ಕಾಮುಕ ರಾಜನೇ? ಹೀಗಾದರೆ ಪ್ರಜೆಗಳು ಇಂತಹ ತಪ್ಪು ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಈಗೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ. ರಾಮ್ ಅವನ ಮಾತನ್ನು ಕೇಳಿ ಚಿಂತಾಕ್ರಾಂತನಾದ. ನಾನು ರಾಜನಾಗಿದ್ದು ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡಬೇಕಾದವನು ನಾನೇ. ಈ ರೀತಿ ತಪ್ಪು ಮಾಡಿದರೆ ಪ್ರಜೆಗಳೆಲ್ಲ ಏನು ಮಾತನಾಡಿಕೊಂಡಾರು? ಪ್ರಜೆಗಳಿಗೆ ಹೇಗೆ ಉಪದೇಶ ಮಾಡಲು ಸಾಧ್ಯ ಉಂಟು? ಹೇಗೆ ಪ್ರಜಾ ಪಾಲನೆ ಮಾಡಲು ಸಾಧ್ಯ ಉಂಟು ಎಂದು ಯೋಚಿಸಿ ತನ್ನ ತಮ್ಮಂದಿರನ್ನು ಕರೆದು ಅವರ ಮುಂದೆ ಹೇಳುತ್ತಾನೆ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಮನುಷ್ಯನಿಗೆ ಬದುಕಿನಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಒಳ್ಳೆಯ ಹೆಸರು. ಆ ಹೆಸರು ಪಡೆಯುವ ಉದ್ದೇಶದಿಂದ ಯಾವುದನ್ನಾದರೂ ಯಾರನ್ನಾದರೂ ತ್ಯಾಗ ಮಾಡಲು ನಾನು ಸಿದ್ಧನಿದ್ದೇನೆ. ನಾನು ಒಬ್ಬ ರಾಜನಾಗಿದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅಪವಾದಕ್ಕೆ ಹೆದರುತ್ತೇನೆ. ಈ ಅಪವಾದದಿಂದ ಸೀತೆಯನ್ನು ತ್ಯಾಗ ಮಾಡುವ ಸಂದರ್ಭ ಬಂದರೆ ನಾನು ತ್ಯಾಗ ಮಾಡಲು ಸಿದ್ಧ. ಈಗ ಅಂತಹ ಸಂದರ್ಭ ಬಂದಿದೆ. ಪ್ರಜೆಗಳೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. ಪರಪುರುಷನ ಮನೆಯಲ್ಲಿದ್ದ, ಅದರಲ್ಲೂ ಪರಪುರುಷನ ಸಂಪರ್ಕಕ್ಕೆ ಒಳಗಾದ ಸೀತೆಯನ್ನು ರಾಮ ಸ್ವೀಕರಿಸಿದ್ದಾನೆ ಎಂದು ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ನಾನು ಒಬ್ಬ ರಾಜನಾಗಿದ್ದು ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡುವವನಾಗಿದ್ದು ಹೀಗೆ ಮಾಡುವುದು ಸರಿಯಲ್ಲ. ಹಾಗಾಗಿ ನಾನು ನಾಳೆ ಸೀತೆಯನ್ನು ತ್ಯಾಗ ಮಾಡುತ್ತಿದ್ದೇನೆ. ಲಕ್ಷ್ಮಣ, ನಾಳೆ ನೀನು ಸೀತೆಯನ್ನು ಗಂಗಾ ತೀರದ ಋಷಿಮುನಿಗಳ ಆಶ್ರಮದ ಹತ್ತಿರ ಬಿಟ್ಟು ಬರಬೇಕು. ಯಾರಾದರೂ ನನ್ನ ಈ ಮಾತಿಗೆ ವಿರೋಧ ಮಾಡಕೂಡದು. ಇದು ನನ್ನ ಆಜ್ಞೆಯಿಂದ. ರಾಮನ ಮಾತನ್ನು ಕೇಳಿ ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಬಹಳ ಬೇಸರವಾಯಿತು. ರಾಮ ಮತ್ತೆ ಮಾತನಾಡಲಿಲ್ಲ. ಮರುದಿನ ಲಕ್ಷ್ಮಣ ಸೀತೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಗಂಗಾ ತೀರಕ್ಕೆ ಬರುತ್ತಾನೆ. ಗಂಗಾ ತೀರಕ್ಕೆ ಬಂದು ಸೀತೆಯನ್ನು ರಥದಿಂದ ಕೆಳಗೆ ಇಳಿಯುವಂತೆ ತಿಳಿಸುತ್ತಾನೆ. ಸೀತೆಗೆ ಬಹಳ ಸಂಭ್ರಮ. ರಾಮ ನನ್ನ ಆಸೆಯನ್ನು ಈಡೇರಿಸುವ ಸಲುವಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ ಎಂದು ತಿಳಿದುಕೊಂಡು ಋಷಿ ಪತ್ನಿಯರಿಗೆ ನೀಡಲು ಸಾಕಷ್ಟು ಉಡುಗೊರೆಗಳನ್ನು ತಂದಿದ್ದಾಳೆ. ಆದರೆ ಲಕ್ಷ್ಮಣ ಗಂಗಾ ತೀರದ ನಿರ್ಜನ ಪ್ರದೇಶದಲ್ಲಿ ಅವಳನ್ನು ಕೆಳಗೆ ಇಳಿಯುವಂತೆ ತಿಳಿಸಿ ತಾನು ಸೀತೆಗೆ ಕೈ ಮುಗಿದು, ಕ್ಷಮಿಸಬೇಕು ಅತ್ತಿಗೆ, ನಾನು ರಾಮ ಕಾರ್ಯವನ್ನು ಮಾಡಿದ್ದೇನೆ. ಆದರೆ ಇಂತಹ ಕಾರ್ಯವನ್ನು ಮಾಡುವ ಬದಲು ಸಾಯುವುದೇ ಮೇಲು. ಸೀತೆ, ಆಶ್ಚರ್ಯದಿಂದ ನೀನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನನ್ನ ಆಸೆ ಈಡೇರಿಸಲು ಅಲ್ಲವೇ? ಯಾಕೆ ನೀನು ಅಳ್ತಾ ಇದ್ದೀಯಾ? ಯಾಕೆ ನಿನ್ನ ಮುಖ ಬಾಡಿದೆ ಎಂದು ಕೇಳುತ್ತಾಳೆ. ಅದಕ್ಕೆ ಲಕ್ಷ್ಮಣ ನಡೆದ ವಿಚಾರವನ್ನೆಲ್ಲ ಸೀತೆಗೆ ತಿಳಿಸುತ್ತಾನೆ. ಜನರ ಅಪವಾದಕ್ಕೆ ಹೆದರಿ ನನ್ನ ಅಣ್ಣ ಇಂದು ನಿಮ್ಮನ್ನು ತ್ಯಾಗ ಮಾಡುತ್ತಿದ್ದಾನೆ ಎಂದು ತಿಳಿಸಿದ. ಸೀತೆ, ನಾನು ಕಷ್ಟಪಡಲೆಂದೇ ಹುಟ್ಟಿರಬೇಕು. ಅಗ್ನಿಗೆ ಹಾರುವ ಮೂಲಕ ನನ್ನ ಪಾವಿತ್ರತೆಯನ್ನು ತಿಳಿಸಿಕೊಟ್ಟಿದ್ದೆ. ಆದರೂ ಲೋಕಾಪವಾದಕ್ಕೆ ಹೆದರಿ ನನ್ನನ್ನು ತ್ಯಾಗ ಮಾಡುತ್ತಿದ್ದಾರೆ ಎಂದರೆ ಇದೇ ಗಂಗೆಗೆ ಹಾರಿ ನನಗೆ ಪ್ರಾಣ ಬಿಡಬೇಕು ಎನಿಸುತ್ತಿದೆ. ಆದರೂ ನಾನು ಸಾಯೋದಿಲ್ಲ. ನಾನು ಸತ್ತರೆ ಸೂರ್ಯವಂಶಕ್ಕೆ, ರಾಮಚಂದ್ರನಿಗೆ ಕೆಟ್ಟ ಅಪವಾದ ಬರುತ್ತದೆ. ಅದಕ್ಕೆ ನಾನು ಕಾರಣವಾಗಬಾರದು. ನೀನು ಇಲ್ಲಿಂದ ಹೋಗು. ಹಾಗೆ ರಾಮನಿಗೆ ತಿಳಿಸು, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಹಾಗೆ ನಾನು ಕೂಡ ನನ್ನ ಬಗ್ಗೆ ಯೋಚನೆ ಮಾಡುವುದಿಲ್ಲ. ನನಗೆ ಪತಿಯೇ ಮುಖ್ಯ. ನಿಮ್ಮ ಮಾತನ್ನು ಆಜ್ಞೆ ಎಂದು ಶಿರಸ ವಹಿಸಿ ಪಾಲಿಸುತ್ತೇನೆ. ನಿಮ್ಮ ತಮ್ಮಂದಿರನ್ನು
ಚೆನ್ನಾಗಿ ನೋಡಿಕೊಳ್ಳಿ ಎಂದು ತಿಳಿಸಿ, ನಾನು ಇಲ್ಲಿಯೇ ಇರುತ್ತೇನೆ, ನೀನು ಇಲ್ಲಿಂದ ಹೋಗು ಎಂದು ಲಕ್ಷ್ಮಣನನ್ನು ಅಲ್ಲಿಂದ ಬೀಳ್ಕೊಡುತ್ತಾಳೆ. ಲಕ್ಷ್ಮಣ ಜೋರಾಗಿ ಅಳುತ್ತಾ ಸೀತೆಗೆ ಪ್ರದಕ್ಷಿಣೆ ಬಂದು ಕೈ ಮುಗಿಯುತ್ತಾ ಅಲ್ಲಿಂದ ಹೊರಡುತ್ತಾನೆ. ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಅಳುತ್ತಿರುವುದನ್ನು ಋಷಿಕುಮಾರರಿಂದ ತಿಳಿದ ವಾಲ್ಮೀಕಿಗಳು ಅಲ್ಲಿಗೆ ಬಂದು ಸೀತೆಯನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆಶ್ರಯ ಕಲ್ಪಿಸಿಕೊಟ್ಟರು. ಈ ಒಂದು ಘಟನೆ ನಡೆಯುವ ಉದ್ದೇಶ ಮೂಲ ರಾಮಾಯಣದಲ್ಲಿ ಇಲ್ಲವಾದರೂ ಹಲವಾರು ಪುರಾಣಗಳ ಆಧಾರದ ಮೇಲೆ ತಿಳಿದುಕೊಳ್ಳುವುದಾದರೆ, ಸುರಾಣಕ ಎಂಬ ದೈತ್ಯರ ಗುಂಪಿಗೆ ಮೋಕ್ಷ ಪಡೆಯುವ ಆಸೆಯಾಯಿತು. ಅದು ಹೇಗೆಂದರೆ, ನಾವು ಎಷ್ಟೇ ಪಾಪ ಕಾರ್ಯಗಳನ್ನು ಮಾಡಿದರೂ ಕೂಡ ನಮಗೆ ಮೋಕ್ಷ ದೊರೆಯಬೇಕು ಎಂದು ಬ್ರಹ್ಮನ ಕುರಿತು ತಪಸ್ಸು ಮಾಡಿದರು. ಅವರ ತಪಸ್ವಿಗೆ ಓರಿದ ಬ್ರಹ್ಮನು, ನೀವು ಯಾವುದೇ ಅಪಕಾರಗಳನ್ನು ಮಾಡಿದರೂ ನಿಮಗೆ ಮೋಕ್ಷ ದೊರೆಯುತ್ತದೆ, ಆದರೆ ಲಕ್ಷ್ಮೀ ನಾರಾಯಣರನ್ನು ಮಾತ್ರ ಬೇರೆ ಮಾಡಬೇಡಿ. ಲಕ್ಷ್ಮೀ ನಾರಾಯಣರನ್ನ ಬೇರೆ ಮಾಡಿದರೆ ನಿಮಗೆ ಮೋಕ್ಷ ದೊರೆಯುವುದಿಲ್ಲ. ಅದನ್ನು ಹೊರತುಪಡಿಸಿ ಯಾವುದೇ ಪಾಪ ಕಾರ್ಯಗಳನ್ನು ಮಾಡಿದರೂ ನಿಮಗೆ ಮೋಕ್ಷ ದೊರಕುತ್ತದೆ ಎಂದು ಅದೃಶ್ಯನಾಗುತ್ತಾನೆ. ಬುದ್ಧಿಗೇಡಿ ಸುರಾಣಕ ದೈತ್ಯರು ಭೂಮಿಯಲ್ಲಿ ಅತಿ ಪಾಪ ಕಾರ್ಯಗಳನ್ನು ಬೇಗ ಮಾಡಿದರೆ ನಾವು ಅತಿ ಶೀಘ್ರದಲ್ಲಿ ಮೋಕ್ಷವನ್ನು ಪಡೆಯಬಹುದು ಎಂದು ನಿರ್ಧರಿಸಿ, ಭೂಮಿಯಲ್ಲಿ ಅತಿ ಕೆಟ್ಟ ಕಾರ್ಯ ಎಂದರೆ ರಾಮ ಸೀತೆಯರನ್ನು ಬೇರೆ ಮಾಡುವುದು ಎಂದು ತಿಳಿದು ರಾಮರಾಜ್ಯದಲ್ಲಿ ಹುಟ್ಟಿ ಬರುತ್ತಾರೆ. ಇದನ್ನು ಮನಗೊಂಡ ಶ್ರೀ ರಾಮನು ಸೀತೆಯನ್ನು ತ್ಯಾಗ ಮಾಡುತ್ತಾನೆ. ಸುರಾಣಕ ದೈತ್ಯರು ನರಕಕ್ಕೆ ಅಟ್ಟಲ್ಪಡುತ್ತಾರೆ. ಮುಂದುವರಿಯುತ್ತದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.